ಪೆದ್ದಿ ನೀವು ನೋಡಿರಂತ ಪಿಕ್ಚರ್ 2 ದಿನ ಐತ್ ಬಂತು. ನಾಳೆ ಬಂದ್ರಿ ಸಂಡೇ ಎಷ್ಟು ಜನ ಸೇರ್ತಾರೋ ಪಿಕ್ಚರ್ ನೋಡಕ್ಕೆ ನನಗಂತ ಗೊತ್ತಿಲ್ಲ. ಆದ್ರೆ ನಾನ್ ಬಂದ್ ಪಿಕ್ಚರ್ ಅಲ್ಲಿ ಒಂದೇ ಮೂವಿ ಆದ್ರೆ 3 ಕಥೆ ಇರುವಂತ ಒಂದು ಮೂವಿ. ನೋಡಕ್ ಮಾತ್ರ ಸೂಪರ್ ಆಗೈತೆ ಪಿಕ್ಚರ್ ಮಾತ್ರ. ಪೈಸಾ ವಸೂಲ್ ಮೂವಿ. ಯಾರು ಕೂಡ ಬೇಜಾರಾಗತ್ತದ ಎಲ್ಲೂ ನಡೆಯಲ್ಲ ಪಿಕ್ಚರ್ ಅಲ್ಲಿ. ನಾವು ಅನ್ಕೊಂಡಾಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಶಿವಣ್ಣ ಅವ್ರು ಹೋಗಿದ್ದಾರೆ. ನಮ್ ಶಿವಣ್ಣ ಅವ್ರನ್ನ ಟ್ರೈಲರ್ಲಿ ನಾವು ಅನ್ಕೋತಾ ಇದ್ವಿ, ಈ ಬುಡ ಇವ್ರು ಹೇಗೋ ಉಸ್ತಾಗ್ತಾನೆ, ಹೆಂಗೋ ಒಂದ್ ಅರ್ಧ ಗಂಟೆ 10 ನಿಮಿಷ ಇವ್ರನ್ನ ತೋರಿಸ್ತಾರೆ ಪೆದ್ದಿ ಪಿಕ್ಚರ್ಲಿ ಅಂತ ನಾವು ಅನ್ಕೊಂಡಿದ್ದು. ಆದ್ರೆ ಅದನ್ನೆಲ್ಲ ಸುಳ್ಳು ಮಾಡ್ರಿ ಅಂತ ಪೆದ್ದಿ ಟೀಮು. ಈ ಪೆದ್ದಿ ಡೈರೆಕ್ಷನ್ ಯಾರಂತ ನಿಮ್ಗೆ ಇನ್ನೂ ಕರೆಕ್ಟ್ ಆಗಿ ಗೊತ್ತಾಗಿಲ್ಲ ಅನ್ಸುತ್ತೆ. ಯಾರಪ್ಪ ಅಂತಂದ್ರ ಒಂದು ಪಿಕ್ಚರ್ ತೆಗ್ದಿದ್ರು. ಆ ಪಿಕ್ಚರ್ ಎಷ್ಟು ಸಖತ್ತಾಗಿದೆ ಅಂತಂದ್ರ ಚೆನ್ನಾಗೇ ಓಡ್ತು ಪಿಕ್ಚರ್ ಹೆಸರು ನನಗ ಬಾಯಿಗೆ ಬರ್ತಿಲ್ಲ, ಬಂದಾಗ್ಲಿ ಇನ್ನೊಂದ್ಸತಿ ಹೇಳ್ತೀನಿ. ಅಂತ ಪಿಕ್ಚರ್ ತೆಗೆದಂತ ಒಂದು ಮೂವಿ ಎಷ್ಟು ಚೆನ್ನಾಗಿ ತೆಗ್ದಾರಂತ. 3 ಕತೆ, ಒಂದೇ ಒಂದು ಸಿನಿಮಾದಲ್ಲಿ 3 ಕಥೆಯನ್ನು ಉಳ್ಳಂತ ಒಂದು ಮೂವಿ ಪೆದ್ದಿ. ಒಂದು ಕಾಡು ಜನಗಳ್ಗ ದಿಕ್ಕು ದೆಸೆ ಓಡಾಡಿ ಏನು ಇಲ್ಲಿದಂತ ಜನಗಳಗ ಒಂದು ಊರು, ಒಂದು ರೈಲ್ವೆ ಸ್ಟೇಷನ್ ಇದನ್ನೆಲ್ಲ ತಂದುಕೊಂಡಂತ ಒಂದು ಮೂವಿನೇ ಪೆದ್ದಿ. ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಹೋದಂತ ಶಿವಣ್ಣನ್ಗ ನಾವು ಕೇಳಿದ್ದು ಬರೀ ಅರ್ಧ ಗಂಟೆ ಇಲ್ಲ 10 ನಿಮಿಷ 20 ನಿಮಿಷ ಅಂತ ನಾವ್ ಅನ್ಕೊಂಡಿದ್ವಿ. ಆದ್ರೆ ಅಲ್ಲಿ ಪೆದ್ದಿ ಹೀರೋ ಆಗಿರುವಂತ ರಾಮ್ ಚರಣ್ ಸರ್ ಗಿಂತ ಅವ್ರ ಜೊತೆನೆ ಇದ್ದು ಫಿಲಂ ಮುಗಿಯೋ ತನಕನೂ ಒಂದು ರೋಲ್ ನ ಪ್ಲೇ ಮಾಡಿದಾರ ಅಂತಂದ್ರೆ ಕನ್ನಡ ಇಂಡಸ್ಟ್ರಿಗೆ ಇಷ್ಟೊಂದು ತೆಲುಗಿನವ್ರು ಮರದಿ ಕೊಡ್ತಾರ ನಾನು ಇವತ್ತೇ ಅನ್ಕೊಂಡಿದ್ದು. ಅಂತ ಒಂದು ಮೂವಿಲಿ ಶಿವಣ್ಣ ಅವ್ರು ಉಸ್ತಾದಾಗಿ ಇಡೀ ರಾಮ್ ಚರಣ್ ಅವ್ರ ಜೊತೆಗೆಲ್ಲ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಅಷ್ಟೇ ಅದ್ಭುತವಾಗಿ ಕೂಡ ಮಾಡಾರ. ಇಂತ ಒಂದು ಅದ್ಭುತವಾಗಿ ಮಾಡಿರುವಂತ ಒಂದು ಮೂವಿಗ ನಿಜವಲ್ಲೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಒಂದು ಕಾಡು ಜನರು ಹೋಗಿ ಏನಿಲ್ಲ, ಆಟ ಆಡೋದು, ಬಡಿಯೋದು ಮತ್ತೆ ಓಡೋದು, ಇದು 3 ಇಟ್ಕತ್ತು ಅಂತಂದ್ರ ಪೆದ್ದಿ ಮೂವಿ ಸಕ್ಸಸ್. ಮೊದಲನೇದಾಗಿ ಕ್ರಿಕೆಟ್, ನೀವೊಂದು ಟ್ರೈಲರ್ ನೋಡಿರ್ತೀರಲ್ವಾ, ನೆಲಕ್ಕ ಗುದ್ದಿ ಹೊಡಿಯಂತ ಸಾಟು. ಆ ಒಂದು ಸಾಟು ನೋಡಕ್ಕೆ ನಿಜವಲ್ಲೂ ಪೈಸಾ ವಸೂಲಾಗ್ಬಿಡುತ್ತ. ಅಂತ ಒಂದು ಮೂವಿ ತೆಗೆದಿರುವಂತ ಡೈರೆಕ್ಟರ್ ನಿಜವಲ್ಲೂ ಬೇಜಾರಾಗಲ್ಲ. ಎಲ್ಲೂ ಕೂಡ ಇದನ್ನ ಕತೆ ಹಿಂಗ್ ಹೇಳಕ್ ಹೋಯ್ತವ್ರ ಅಂತ ಬೇಜಾರು ಅನ್ಸಲ್ಲ. ನಾವು 3 ಗಂಟೆ ಇರುವಂತ ಪಿಕ್ಚರ್ ನ ಎಷ್ಟು ಅಚ್ಚುಕಟ್ಟಾಗಿ ತಗೊಂಡಿದಾರ ಅಂತಂದ್ರ ಹೇಳದ್ನಲ್ಲ, ಈ ಪಿಕ್ಚರ್ ತೆಗೆದಿರುವಂತ ಡೈರೆಕ್ಟರ್ ಉಪ್ಪೇನ ಅನ್ನೋ ಒಂದು ಮೂವಿ ತೆಗೆದಿರುವಂತ ಡೈರೆಕ್ಟರ್ ಈ ರಾಮ್ ಚರಣ್ ಅವ್ರಲ್ಲೇ ಡೈರೆಕ್ಷನ್ ಮಾಡಿದಂತ ಒಂದು ಮೂವಿ. ಎಲ್ಲೂ ಕಥನ ಬಿಟ್ಕೊಡ್ದೆ ಫಸ್ಟ್ ಆಫ್ ಆಲ್ ಆಗಿ ಬಂದು ಅವರು ಕ್ರಿಕೆಟ್ ಗೊತ್ತು ಗುರಿ ಇಲ್ಲ ಅವ್ರಿಗೇನಿಲ್ಲ, ಅವ್ರ ಆಟ ಆಡನ್ನೇ ಒಂದು ಗುರ್ತಾಗಿ ಇಟ್ಕೊಂಡು ಊರ್ ಜನರೆಲ್ಲ ಅವ್ರನ್ನ ₹1 ಎಷ್ಟು ಆಟ ಆಡ್ತಾನ ಅಂತ ಗುರ್ಸಿ ಅವಮಾನ ಮಾಡಿ ಅವ್ರನ್ನ ಒಂದು ಸತಿ ಅವ್ರನ್ನ ಕೆಳಗ್ ಬೀಳಿಸ್ಬಿಡ್ತಾರ. ಆದ್ರೂ ಅವ್ರ ಕೆಳಗ್ ಬೀಳ್ದೆ ಅವ್ರ ಆಟನ ನೋಡಿ ಉಸ್ತಾದ್ ಅನ್ನುವಂತ ನಮ್ಮ ಶಿವಣ್ಣ ಅವರು ಕರ್ಕೊಂಡೋಗಿ ಅವ್ರನ್ನ ಒಂದು ಇದು ಮಾಡಿ ಚೆನ್ನಾಗಿ ಆರಿಸಿ ಗೆಲ್ಲಿಸಿ ಒಂದು ಬಾಡಿ ಬಿಲ್ಡರ್ ಅಂದ್ರೆ ಗೊತ್ತಲ್ಲ, ಕುಸ್ತಿ ಪಟ್ಟು ಮಾಡಿ ಸಖತ್ತಾಗಿ ನ್ಯಾಷನಲ್ ಚಾಂಪಿಯನ್ ಮಾಡ್ತಾರ. ಆದ್ರೆ ನ್ಯಾಷನಲ್ ಚಾಂಪಿಯನ್ ಮಾಡಕ್ ಹೋಗಿ ಎಲ್ಲೋ ಎಡೋದಂತ ರಾಮ್ ಚರಣ್ ಅವ್ರಗ ಸ್ವಲ್ಪ ಅಡೆತಡೆ ಬಂದ್ಬಿಡುತ್ತ. ಆ ಅಡೆತಡೆನ ಬಾರಿ ಬೇಜಾರ್ ಮಾಡ್ಕೊಳ್ದೆ ಅವರು ಮತ್ತೆ ಮುನ್ನುಗ್ಗಿ ಆದ್ರೂ ಕಷ್ಟಪಟ್ಟು ನಾನು ನಮ್ಮೂರ್ಗ ಒಂದು ರೈಲ್ವೆ ಸ್ಟೇಷನ್ ತರಬೇಕು, ಒಂದು ಹೆಸರನ್ನ ತರಬೇಕು ಅಂತ ಒಂದು ಮಾಡ್ದಂತ ಒಂದು ಮೂವಿ ಪೆದ್ದಿ. ಆ ರೈಲ್ವೆ ಸ್ಟೇಷನ್ ಅಲ್ಲಿ ಯಾವ ರೀತಿ ಬರುತ್ತೆ, ಹೆಂಗ್ ಬರುತ್ತೆ, ನಾನ್ ನೋಡ್ಕೊಂಡ್ ಪ್ರಕಾರ ಇದಕ್ಕೆ ಮಾರ್ಕ್ಸ್ ಕೊಡ್ಬೇಕು ಅಂತಂದ್ರೆ 5 ಸ್ಟಾರ್ಗೆ 4.5 ಕೊಡ್ತೀನಪ್ಪ. ಯಾಕಂದ್ರೆ ಮೂವಿ ಅಷ್ಟು ಅಚ್ಚುಕಟ್ಟಾಗೈತೆ, ಎಲ್ಲೂ ಕೂಡ ಯಾರನ್ನು ಬಿಟ್ಕೊಟ್ಟಿಲ್ಲ. ಅಷ್ಟೊಂದು ಜನಗಳಿರ್ಬೋದು, ಇಂತ ಒಂದು ಕಾಡಲ್ಲಿ ಈ ತರ ಒಂದು ಹೆಂಗ ನಡೀತೈತೆ ಎಲ್ಲನೂ ಕಂಡು ಹಿಡಿದು ಮಾಡ್ತಿರುವಂತ ಒಂದು ಮೂವಿ. ಲಾಸ್ಟ್ ಒಂದು ನಿಮ್ಗ ಫಸ್ಟ್ ಆಡೋದು ಹೊಡಿಯೋದು ಅಷ್ಟೇ ಹೇಳಿನಿ, ಓಡೋದು ಹೇಳಿಲ್ಲ. ಯಾಕಂದ್ರೆ ಓಡೋದು ಹೇಳಿದ್ರ ಅಲ್ಲಿ ಕಥಾ ಸರಿಯಾಗಿ ಬಿಡಲ್ಲ. ನೀವೇ ಹೋಗಿ ಸಿನಿಮಾವನ್ನ ಚಿತ್ರಮಂದಿರದಲ್ಲೇ ನೋಡಿ ಅಂತ ಹೇಳ್ಕೊತಾ ಇದ್ದೀನಿ. ಯಾಕಂದ್ರೆ ಪೆದ್ದಿ ಮೂವಿ ಎಷ್ಟು ಚೆನ್ನಾಗೈತೆ. ನಮ್ಮ ಕನ್ನಡದ ಶಿವಣ್ಣ ಮತ್ತೆ ಇನ್ನೊಬ್ರು ಆಕ್ಟರ್ ಇದ್ದಾರೆ. ಆ ಆಕ್ಟರ್ ನಮ್ ಕನ್ನಡದವರು ಕೂಡ ಇದ್ರಲ್ಲಿ ಭಾಗವಹಿಸಿ ಒಂದು ದೊಡ್ಡ ಮೂವಿನ ಸಕ್ಸಸ್ ಮಾಡ್ತಾರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಚೆನ್ನಾಗೈತೆ. ಯಾರು ಕೂಡ ನಮ್ಮ ಈ ಚಿತ್ರ ಅನ್ನೋದ್ ಬಿಡಿ, ಯಾವ ಚಿತ್ರ ಆದಾದ್ರೂ ಅದಕ್ಕ ಒಂದು ಬೆಲೆ ಕೊಡ್ಬೇಕು. ಅದೇ ಆದಂತ ಚಿತ್ರಗಳಾಗ ತೆಗದಂತ ಕಷ್ಟಪಟ್ಟು ತೆಗೆದಿರ್ತಾರ, ಡೈರೆಕ್ಟರ್ ಎಷ್ಟು ಕಷ್ಟಪಟ್ಟಿರ್ತಾರ, ಪ್ರೊಡ್ಯೂಸರ್ ಎಷ್ಟು ದುಡ್ಡು ಹಾಕಿರ್ತಾರ. ಇದನ್ನೆಲ್ಲ ಪಿಕ್ಚರ್ ನಾವು ಮಾಡಿ ನೋಡಿ ಎಲ್ರಿಗೂ ಉತ್ತಮವಾದ ಇದನ್ನ ಹೇಳ್ಬೇಕು. ಅದನ್ ಬಿಟ್ಟು ನಾವು ಪಿಕ್ಚರ್ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ ನೆಗೆಟಿವ್ ಕಂಪ್ಲೇಂಟ್ ಮಾಡಿ
ಪಿಕ್ಚರ್ ಹಾಳು ಮಾಡೋದಲ್ಲ. ನನ್ನ ಅನಿಸಿಕೆ ನನ್ ಪಿಕ್ಚರ್ ಚೆನ್ನಾಗಿದೆಯಪ್ಪ. ನಿಮ್ಮ ಅನಿಸಿಕೆ ನಿಮ್ಗೆ ಏನ್ ಅನಿಸ್ತು ನನಗಂತೂ ಗೊತ್ತಿಲ್ಲ. ಒಂದು ಅದ್ಭುತವಾದ ಮೂವಿ, 3 ಗಂಟೆ ಎಲ್ಲೂ ಕೂಡ ಬೇಜಾರಾಗಲ್ಲ. ಅಲ್ಲಿ ಎಷ್ಟೊತ್ತು ಮನಗೋಯ್ತೀನಿ ಅಂತೂ ಅನ್ಸಲ್ಲ. ಇನ್ ಮುಂದೆ ಏನಾಗುತ್ತೋ ನೋಡ್ಬೇಕು, ಪಿಕ್ಚರ್ ಚೆನ್ನಾಗೈತೆ ಅನ್ನೋ ಒಂದು ಇದೈತೆ. ಅಷ್ಟೊಂದು ಚೆನ್ನಾಗಿಂತ ಮೂವಿನ ನೀವು ನೋಡಿ ಆರೈಸಿ. ನಮ್ಮ ಕನ್ನಡದಾಗ ಶಿವಣ್ಣ ಒಂದು ದೊಡ್ಡ ಪ್ಲೇನೇ ರೋಲ್ ಮಾಡಿದ್ದಾರೆ ಆ ಪಿಕ್ಚರ್ ಅಲ್ಲಿ. ನನ್ನ ಅನಿಸಿಕೆ ಅದ್ಭುತವಾದ ಮೂವಿ. ನಿಮ್ಮ ಅನಿಸಿಕೆ ಏನಿಸ್ತಾ ಕಮೆಂಟ್ ಮಾಡಿ ತಿಳಿಸಿ. ಒಳ್ಳೇದಾಗಿ ಎಲ್ರಿಗೂ.